ಮನಸ್ಸು ಮಲಿನವಾದರೆ ಬದುಕಿನ ಪತನ ಆರಂಭವಾಗುತ್ತದೆ ಎಂದು ಹಲವರು ಹೇಳುತ್ತಾರೆ ಮತ್ತು ಅದರ ಅನುಭವವನ್ನು ತಿಳಿಸಿದ್ದಾರೆ. ಮನೆ ಕೆಡಲು ಒಂದು ಬಿರುಕು ಸಾಕು, ಮರ ಒಣಗಲು ಒಂದು ಹುಳು ಸಾಕು, ಆದರೆ ಮನುಷ್ಯನ ಬದುಕು ಕುಸಿಯಲು ಒಂದು ಮೈಲಿಗೆ ಇರುವ ಮನಸ್ಸೇ ಸಾಕು. ಒಮ್ಮೆ ಯೋಚಿಸಿ, ನಿಮ್ಮ ಶತ್ರು ನಿಮ್ಮ ಮನೆಯ ಹೊರಗಿದ್ದಾನ? ಇಲ್ಲ, ಬಹುಶಃ ಅವನು ನಿಮ್ಮ ಒಳಗೆ ಕುಳಿತಿರಬಹುದು. ಅವನ ಹೆಸರು ಅಸೂಯೆ, ದ್ವೇಷ, ಲೋಭ, ಅಹಂಕಾರ. ಇವು ಹೊರಗಿನಿಂದ ಬರುವ ಶತ್ರುಗಳು ಅಲ್ಲ, ಮನಸ್ಸಿನ ಬಾಗಿಲನ್ನು ನಿಧಾನವಾಗಿ ತಟ್ಟುವ ಅತಿಥಿಗಳು. ಆದರೆ ಒಳಗೆ ಬಂದ ಮೇಲೆ ಅವರು ಅತಿಥಿಗಳಾಗಿ ಉಳಿಯುವುದಿಲ್ಲ, ಮನೆಯ ಮಾಲೀಕರಾಗಿಯೇ ಬಿಡುತ್ತಾರೆ. ಮನಸ್ಸು ಒಂದು ತೋಟ ಇದ್ದಂತೆ. ಒಳ್ಳೆಯ ಆಲೋಚನೆಗಳನ್ನು ಬಿತ್ತಿದರೆ ಶಾಂತಿ ಹರಡುತ್ತದೆ, ಪ್ರೀತಿ ಹರಡುತ್ತದೆ, ತೃಪ್ತಿ ಹರಡುತ್ತದೆ. ಆದರೆ ಕೆಟ್ಟ ಆಲೋಚನೆಗಳನ್ನು ಬಿತ್ತಿದರೆ ಕೋಪದ ಮುಳ್ಳುಗಳು ಬೆಳೆಯುತ್ತವೆ, ಅಸೂಯೆಯ ಕಳೆ ಹರಡುತ್ತದೆ, ದುಃಖದ ನೆರಳು ಆವರಿಸುತ್ತದೆ. ಒಬ್ಬ ಮನುಷ್ಯನು ಅವನ ಶತ್ರು ನಾಶ ಮಾಡದೇ ಇರಬಹುದು, ಆದರೆ ಅವನ ಕೆಟ್ಟ ಆಲೋಚನೆಗಳು ಅವನನ್ನು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿಯೇ ನಾಶ ಮಾಡುತ್ತವೆ. ಮನಸ್ಸು ಮಲಿನವಾದಾಗ ನಗು ತುಟಿಯಲ್ಲಿ ಇರುತ್ತದೆ, ಆದರೆ ಸಂತೋಷ ಹೃದಯದಲ್ಲಿ ಇರುವುದಿಲ್ಲ. ಹಣ ಕೈಯಲ್ಲಿ ಇರುತ್ತದೆ, ಆದರೆ ನೆಮ್ಮದಿ ಕಣ್ಣಿನಲ್ಲಿ ಕಾಣುವುದಿಲ್ಲ. ಜನರು ಸುತ್ತಲೂ ಇರುತ್ತಾರೆ, ಆದರೆ ಆತ್ಮೀಯತೆ ಮನಸ್ಸಿನಲ್ಲಿ ಉಳಿಯುವುದೇ ಇಲ್ಲ. ಮನಸ್ಸು ಶುದ್ಧವಾದರೆ ಬದುಕು ಸುಗಂಧವಾಗುತ್ತದೆ, ಮನಸ್ಸು ಕಲುಷಿತವಾದರೆ ಬದುಕು ದುರ್ಗಂಧವಾಗುತ್ತದೆ. ದೇಹದ ಗಾಯ ಔಷಧದಿಂದ ಗುಣವಾಗುತ್ತದೆ, ಆದರೆ ಮನಸ್ಸಿನ ಗಾಯ ಕ್ಷಮೆಯಿಂದ ಮಾತ್ರ ಗುಣವಾಗುತ್ತದೆ. ಹಣ ಕಳೆದುಕೊಂಡರೆ ಸ್ವಲ್ಪ ನೋವಾಗುತ್ತದೆ, ಆರೋಗ್ಯ ಕಳೆದುಕೊಂಡರೆ ಹೆಚ್ಚು ನೋವಾಗುತ್ತದೆ, ಆದರೆ ಮನಸ್ಸಿನ ಶಾಂತಿ ಕಳೆದುಕೊಂಡರೆ ಬದುಕೇ ಕಳೆದು ಹೋಗುತ್ತದೆ. ಆದ್ದರಿಂದ ಇಂದು ರಾತ್ರಿ ಮಲಗುವ ಮುನ್ನ ಒಮ್ಮೆ ನಿಮ್ಮ ಮನಸ್ಸನ್ನು ಕೇಳಿ, ನನ್ನೊಳಗೆ ಪ್ರೀತಿ ಹೆಚ್ಚಿದೆಯೇ ಅಥವಾ ದ್ವೇಷ ಹೆಚ್ಚಿದೆಯೇ? ನನ್ನೊಳಗೆ ಕೃತಜ್ಞತೆ ಭಾವನೆ ಇದೆಯೇ ಅಥವಾ ಬರೀ ಇನ್ನೊಬ್ಬರ ದೂರುಗಳೇ ತುಂಬಿದೆಯೇ? ಯಾಕೆಂದರೆ ಮನಸ್ಸು ದೇವಾಲಯವಾದರೆ ಬದುಕು ಪ್ರತಿದಿನ ಹಬ್ಬವಾಗುತ್ತದೆ. ಮನಸ್ಸು ಕಸದ ಬುಟ್ಟಿಯಾದರೆ ಬದುಕು ಭಾರವಾಗುತ್ತದೆ. ಜೀವನವನ್ನು ಬದಲಾಯಿಸಲು ಜಗತ್ತನ್ನು ಬದಲಾಯಿಸುವ ಅಗತ್ಯವಿಲ್ಲ, ಮನಸ್ಸನ್ನು ಬದಲಾಯಿಸಿದರೆ ಸಾಕು. ಈ ಮಾತು ಮತ್ತು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಕಾಮೆಂಟಿನಲ್ಲಿ ಕೇವಲ ಒಂದು ಪದ ಬರೆಯಿರಿ, ಅದೇನೆಂದರೆ ಶುದ್ಧ ಮನಸ್ಸು. ಮತ್ತು ಇಂತಹ ಜೀವನದ ಸತ್ಯಗಳು, ಮನಸ್ಸಿನ ರಹಸ್ಯಗಳು ಮತ್ತು ಹೃದಯ ಮುಟ್ಟುವ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಮನಸ್ಸು ಬದಲಾಗುವ ಕ್ಷಣವೇ ಬದುಕು ಬದಲಾಗುವ ಕ್ಷಣವಾಗಿರುತ್ತದೆ. ನಮಸ್ಕಾರ.